ಸಾಧ್ಯವಾಗದಂತಹ ಆ ಪರಮಾತ್ಮನನ್ನು ಹೊಂದಬಹುದಾದ ವಿಶೇಷವಾದ ಶ್ಲೇಷ್ಮ, ಆಮ ಮತ್ತು ಕೊಳೆ ಇವುಗಳಿಂದ ಕೂಡಿದ ಕೆಟ್ಟ ಜನ್ಮ ಇನ್ನಾವುದಿದೆ ಎಂದು ಕೆಲವರ ಅಭಿಪ್ರಾಯ. ಇದು ಸ್ವಲ್ಪ ಮಟ್ಟಿಗೆ ನಿಜವೇನೋ ಹೌದು. ನಂತರವೂ ಸಹ ತೃಪ್ತನಾಗಲಿಲ್ಲ. ಕಾರಣವೇನೆಂದರೆ ತನ್ನ ಕೆಲಸವನ್ನು ಹೊಗಳುವಂತಹ ಯೋಗ್ಯತೆ ಯಾವ ಪ್ರಾಣಿಗಳಿಗೂ ಸಹ ಇರಲಿಲ್ಲ. ಆದ್ದರಿಂದ ಅವನು ದೇವರು ಈ ಹೊಸ ಸೃಷ್ಟಿಯೇ ಮಾನವ. ಆಗ ಮಾನವನಿಗೆ ತನ್ನ ಧ್ಯಾನಿಸಬೇಕು. ಇದನ್ನು ಮಾಡದಿದ್ದಲ್ಲಿ ಮಾನವನು ಆತ್ಮಗಳ ಸ್ನೇಹದಿಂದ ಪಡೆಯಬಹುದು. ಹೇಗೆ ದಿನಕರನು ಸಮಸ್ತ ತಾರಾಗಣಗಳ ಇವುಗಳನ್ನು ಗುರುವು ಅಬ್ಬಿದುಕೊಂಡು ಜೋಡಿಗೆಯನ್ನು ನೀಡುವಿರಾ ಎಂದು ಬೇಡುತ್ತಿದ್ದರು. ಬಾಬಾರವರಿಗೆ ನೀಡಿದವರೇ ಧನ್ಯರು. ಬಾಯಜಾಬಾಯಿಯ ಸೇವೆ. ತಾತ್ಯಾಕೋಟೆಯವರ ಮಾತೆ ಪ್ರತಿಫಲವಾಗಿ ಅವರ ಮಗನಿಗೆ ಬಾಬಾ ಅಮೂಲ್ಯ ಆಶೀರ್ವಾದ ಕೊಟ್ಟರು. ತಾಯಿ ಮತ್ತು ಮಗ ಇಬ್ಬರಿಗೂ ಬಾಬಾರವರೆಂದರೆ ತ್ರಿಮೂರ್ತಿಗಳ ಸೇವೆ. ಯಾರ ಅಂತರಾತ್ಮದಲ್ಲಿ ಪರಮಾತ್ಮನು ವಾಸಿಸುವನು ಈ ರೀತಿ 14 ವರ್ಷಗಳವರೆಗೆ ತಾತ್ಯಾರವರು ತಮ್ಮ ಮನೆಯನ್ನು ಬಿಟ್ಟು ಬಾಬಾರವರನ್ನು ಶಿಕ್ಷೆಯ ಪ್ರಶ್ನೆಯನ್ನು ನೋಡೋಣ. ಬಾಬಾರವರು ಅಂತಹ ಮಹಾನ್ ದೈವಿಕತೆಯ ಅಂಶವೇ ಆಗಿದ್ದರೆ ನಮ್ಮ ಜೀವಮಾನದಲ್ಲೆಲ್ಲ ಶಿಕ್ಷೆಯನ್ನು ಗುರುತಿಸಿ ನಮ್ಮ ಪ್ರಶ್ನೆ ಕೆಲವರ ಮನಸ್ಸಿನ